ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾರ್ಗವಿ ಮಾವಂಗೆಲ್ಲ ಇದೆ, ನನ್ನಿಂದ ತಪ್ಪಾಗಿದೆ, ಅದು ನನಗೆ ಗೊತ್ತಾಗಿದೆ, ಬಟ್ ಎಲ್ಲವನ್ನ ಕೂಡ ಸರಿಪಡಿಸ್ಬೇಕು, ಮಾವನ ಮೊದಲು ಕಾಪಾಡಬೇಕು ಅಂತ ಅರ್ಜುನನ್ನು ಕರ್ಕೊಂಡು ಮನೆಗೆ ಬರ್ತಾಳೆ. ಆ ಕಡೆ ಗಾಯತ್ರಿ ದೇವಿಯವರು ಜಿ ಪಿ ಕಥೆಯನ್ನು ಮುಗಿಸೋದಕ್ಕೆ ಒಂದು ಬಕೆಟ್ ನೀರು, ಅದಕ್ಕೆ ಕರೆಂಟ್ ಶಾಕು ಎಲ್ಲವನ್ನ ಕೂಡ ಹಾಕೋದ್ರ ಮುಖಾಂತರ ಜಿ ಪಿ ಪಾಟೀಲ್ಗೆ ಕರೆಂಟ್ ಶಾಕನ್ನು ಹುಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಬಟ್ ದೇವ್ರ ದಯೆ ಏನು ಗೊತ್ತಿಲ್ಲ, ಕರೆಂಟ್ ಹೋಗುತ್ತೆ, ಜಿ ಪಿ ಬಚಾವಾಗ್ತಾರೆ. ಬಟ್ ಜಿ ಪಿ ಗೊತ್ತಿರೋದಿಲ್ಲ ಇಂಥ ಒಂದು ಘಟನೆ ನಡೀತಾ ಇತ್ತು ಅಂತ. ಹಾಗೆ ಕರೆಂಟ್ ಹೋಯಿತು ಅಂತ ರೂಮಲ್ಲಿ ಸೋಫಾ ಮೇಲೆ ಮಲ್ಕೋತಾರೆ. ಅಷ್ಟರಲ್ಲಿ ಅರ್ಜುನ್ ಭಾರ್ಗವಿ ಬಂದುತ್ತೆ. ಏನಾಯಿತು ಅಪ್ಪ ಅಂತ ಅಂದ್ಕೊಂಡಿದ್ದೆ, ಆಫೀಸಿಗೆ ಬರ್ತಾರೆ. ಅಷ್ಟರಲ್ಲಿ ಕರೆಂಟ್ ಕೂಡ ಬರುತ್ತೆ. ಇಲ್ಲಿ ಸೋಫಾ ಮೇಲೆ ಮಲ್ಗಿರೋ ಅಪ್ಪನನ್ನು ನೋಡಿ ಅರ್ಜುನ್ ಶಾಕ್ ಆಗ್ತಾರೆ. ಅಪ್ಪಂಗೆ ಏನಾಗೋಯ್ತು ಅಂತ. ನಂತರ ಅಪ್ಪ ಎಚ್ಚರ ಆಗ್ತಿದ್ದಾಗೆ, ಯಾಕೆ ಅರ್ಜುನ್ ಏನಾಯಿತು ಅಂದಕ್ಕಪ್ಪ ನಿಮ್ಗೇನೂ ಆಗಿಲ್ಲ ಅಲ್ಲ, ಆರಾಮಾಗಿದ್ದೀರಾ ಅಲ್ವಾ ಅಂತ ಹೇಳಿ ಹಗ್ ಮಾಡ್ತಾರೆ. ನಂತರ ನಾನು ಆರಾಮಾಗಿದ್ದೀನಿ, ನೀನು ಆರಾಮಾಗಿರೋ, ನನಗೇನಾಗತ್ತೆ ಅಂತ ಜಿ ಪಿ ಎಲ್ಲಿಂದ ಹೋಗ್ತಿದ್ದಾಗೆ ಎತ್ತ ಕಡೆ ಏನಿದು ಭಾರ್ಗವಿ ತಮಾಷೆ ಮಾಡ್ತಿದ್ರ, ಇಂಥ ವಿಷಯದಲ್ಲಿ ತಮಾಷೆ ಮಾಡ್ತಾರಾ, ಏನಾಗಿದೆ ಇಲ್ಲಿ, ಏನೂ ಅಂಥದ್ದು ನಡೀತೇ ಇಲ್ವಲ್ಲ ಅಂದಾಗ ನಿಜವಾಗ್ಲೂ ನಾನು ಹೇಳಿದ್ದು ನಿಜಾನೇ, ಮಾವಂಗೇನೂ ಆಗಿಲ್ಲ ಅಂತ ಖುಷಿ ಪಡಬೇಕು ನಾವು, ಅದನ್ನು ಬಿಟ್ಟು ಆಗಿಲ್ವಲ್ಲ ಅಂತ ಅನ್ಕೋಬಾರ್ದು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಬೃಂದ ಬಂದು ಎಲ್ಲಿಂದ ಬಂತು ಈ ಪ್ರೀತಿ, ಇಷ್ಟು ದಿನ ಮಾವನ ಕಂಡ್ರೆ ಆಗ್ತಿರ್ಲಿಲ್ಲ, ಈಗ ಮಾವನ್ನ ಬಚಾವ್ ಮಾಡಬೇಕು ಅಂತ ಬಂದ್ಬಿಟ್ಯಾ, ನನಗೆ ಗೊತ್ತು ಕಣ, ಗಾಯತ್ರಿ ದೇವಿ ಜೊತೆ ಸೇರಿಕೊಂಡು ಕೇಸ್ ಹಾಕಿದ್ಯಾ, ಕೋರ್ಟ್ ರೂಲ್ಸ್ ಇದೆ, ಹೊರಗಡೆ ಹೋಗಬಾರ್ದು ಬೇರೆ ದೇಶಕ್ಕೆ ಅಂತ ಹೋಗ್ಬಿಡ್ತಾರಾ ಅಂತ ತಡೆಯೋಕೆ ಬಂದಿದ್ಯಾ ಅಲ್ವಾ ನೀನು ಅಂತ ಹೇಳಿ ಬೃಂದ ಹೇಳಿದಾಗ, ನೀನು ನನ್ನ ಮಾವನ ವಿಷಯಕ್ಕೆ ಬರಬೇಡ ಅಕ್ಕ ಅಂತ ಭಾರ್ಗವಿ ಹೇಳ್ತಾರೆ. ಅವ್ರು ಯಾಕೆ ಬರಬಾರ್ದು, ನಿಜ ನೀವು ಬರಬಾರ್ದು ನನ್ನ ತಂದೆ ವಿಷಯಕ್ಕೆ ಅಂತ ಹೇಳಿ ಅರ್ಜುನ್ ಕೆಂಡ ಕಾರ್ಯಲ್ಲಿಂದ ಹೋಗ್ತಾರೆ. ಬಟ್ ಹೊರಗಡೆ ಬಂದಂಥ ಭಾರ್ಗವಿ ಆ ಒಂದು ಬಕೆಟ್ ಕರೆಂಟ್ ಶಾಕ್ ಎಲ್ಲನೂ ಕೂಡ ನೋಡಿದವಳು ಗೊತ್ತಾಗುತ್ತೆ ಪ್ರಯತ್ನ ನಡೆದಿದೆ ಬಟ್ ಸಫಲ ಆಗಿಲ್ಲ ಅಂತ. ನಂತರ ಇಲ್ಲಿ ಗಾಯತ್ರಿ ದೇವಿ ಮುಂದೆ ನಿಂತು ಭಾರ್ಗವಿ ಇಂಡೈರೆಕ್ಟ್ ಆಗಿ ನಿನ್ನ ಮುಖ ಬಂಡವಾಳವನ್ನು ಬಟಾಬೈಲ್ ಮಾಡ್ತೀನಿ, ಸತ್ಯ ಅನ್ನೋದನ್ನು ಹೆಕ್ಕಿ ತೆಗಿತೀನಿ, ಖಂಡಿತ ಸತ್ಯದ ಪರ ನಿಂತ್ಕೊಳ್ಳು, ನಾನು ಅಲ್ಲಿ ಅನ್ಯಾಯ ಆಗಿದೆ ಅಂತ ಗೊತ್ತಾದರೆ ಖಂಡಿತ ಸುಮ್ಮನೆ ಬಿಡುವುದಿಲ್ಲ, ಪಾತಾಳಕ್ಕಾದರೂ ಹೋಗಿ ಇಟ್ಕೊಂಡು ಎಳ್ಕೊಂಡು ಬರ್ತೀನಿ ಅಂತ ಗಾಯತ್ರಿ ದೇವಿಗೆ ಹೇಳ್ತಿದ್ದಾರೆ. ಇನ್ನು ಮುಂದೆ ಯಾರೂ ಕೂಡ ನಿದ್ರೆ ಮಾಡೋದಿಲ್ಲ, ಯಾಕಂದರೆ ಗತ ಕಾಲದ ಸತ್ಯಗಳನ್ನು ಒಂದೊಂದೇ ಬಟಾಬೈಲ್ ಮಾಡ್ತೀನಿ ಅಂತ ಹೇಳಿ ಮಾತನಾಡ್ತಿದ್ದಾಗಲೇ ಗಾಯತ್ರಿ ದೇವಿಗೆ ಗೊತ್ತಾಗ್ಬಿಡತ್ತೆ ಅವಳಿಗೇನೋ ಅನುಮಾನ ಬಂದಿದೆ ಅಂತ. ನಂತರ ಜಿ ಪಿ ರೂಮಿಗೆ ಹೋದಂಥ ಭಾರ್ಗವಿ ಮಾವನ ಹತ್ರ ಕ್ಷಮೆ ಕೇಳ್ತಾಳ. ನನಗೆಲ್ಲ ಸತ್ಯ ಕೂಡ ಗೊತ್ತಾಗಿದೆ, ಇಷ್ಟು ದಿನ ತಪ್ಪು ಹಾದಿಗೆ ಹೋಗಿದೆ, ಇನ್ನು ಮುಂದೆ ಸರಿಯಾದ ಹಾದಿಲಿ ಹೋಗ್ತೀನಿ ಅಂತ ಹೇಳ್ತಿದ್ರೆ, ಈ ಕಡೆ ಜಿ ಪಿ ನಾನು ಅವತ್ತು ಹೇಳಿದ್ರೆ ನಂಬ್ತಾ ಇರಲಿಲ್ಲ, ನೀನು ರವೀಂದ್ರ ಥರನೇ ಒಳ್ಳೆ ದಾರಿಲಿ ನಡೀತೀಯಾ ಅನ್ನೋ ಹೆಮ್ಮೆ ಇತ್ತು, ಆದರೆ ಈ ರೀತಿ ಹಾದಿ ತಪ್ತೀಯಾ ಅಂತ ಗೊತ್ತಿರಲಿಲ್ಲ. ನಾನು ಮತ್ತು ರವಿ ಹೇಗೆ ಶುರುವಿನಲ್ಲಿ ನ್ಯಾಯ ನೀತಿ ಧರ್ಮ ಅಂತಿದ್ವೋ ನೀನು ಹಾಗೆ ಇದ್ದೆ, ಬಟ್ ಇವತ್ತು ನೀನೇ ಹಾದಿ ತಪ್ಪಿದ್ಯಾ ಅಂದಾಗ ಹೀಗೆ ಹಾದಿಗೆ ಬಂದಿದ್ದೆ ನಿಮ್ಮವ, ಎಲ್ಲ ಸತ್ಯ ಕೂಡ ಗೊತ್ತಾಗ್ತದೆ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲವನ್ನ ಕೂಡ ಹೆಕ್ಕಿ ತೆಗಿತೀನಿ ನಾನು ಅಂತಾಳೆ. ಅದನ್ನು ಎಲ್ಲವನ್ನ ಗಾಯತ್ರಿ ದೇವಿ ಕೇಳಿಸ್ಕೊತಿದ್ದಾರೆ, ಬಿಕಾಸ್ ಮೈಕ್ರೋಫೋನನ್ನು ಇಟ್ಟಿದ್ದಾರೆ. ಕೊನೆಗೂ ಭಾರ್ಗವಿ ಕಣ್ಣಿಗೆ ಮೈಕ್ರೋಫೋನ್ ಬಿಡುತ್ತೆ, ಅದನ್ನು ತೆಗೆಯುವುದ್ರ ಮುಖಾಂತರ ಗಾಯತ್ರಿ ದೇವಿಯ ಕತೆ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋದಲ್ಲಿ